30 ಸೆಕೆಂಡ್ ಚಂದ್ರಶೇಖರ್, ಇದೊಂದು ಪ್ರಶ್ನೆಗೆ ಉತ್ತರ ಕೊಟ್ಬಿಡಿ. ಮನ್ ಕಿ ಬಾತ್ ಮಾಡ್ತಾರೆ, ಪರೀಕ್ಷಾ ಪೇ ಚರ್ಚೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ ಪ್ರಧಾನಮಂತ್ರಿಗಳು. ಇದು ಒಂದು ಸಲ ಹೌದ್ರಿ, ಒಂದು ಮಿಸ್ಟೇಕ್ ಆಗಿದೆ, ಕಣ್ತಪ್ಪಿನಿಂದ ಆಯ್ತು, ಇನ್ನೇನೋ ಆಗಿದೆ, ಇವ್ರನ್ನ ಯಾರನ್ನೂ ನಾವು ಬಿಡೋದಿಲ್ಲ. ಇವತ್ತು ಟ್ವೀಟ್ ಬಂದಿದೆ ಪ್ರಧಾನಮಂತ್ರಿಗಳದ್ದು. ಇನ್ನೊಂದು ತಿಂಗಳಿಂದ ಮಾಡೋಕ್ಕೆ ಏನಾಗಿತ್ತು? ಒಂದು ಮನವಿ, ಮಕ್ಕಳು ಧೃತಿಗೆಡಬೇಡಿ, ಧೈರ್ಯಗೆಡಬೇಡಿ, ನಿಮ್ಗೆ ಸಮಸ್ಯೆ ಆಗಿದೆ ನನಗೆ ಗೊತ್ತು. ಡೆಫಿನೆಟ್ ಆಗಿ ಈ ಕಾಂಗ್ರೆಸ್ ಮೈಂಡ್ ಸೆಟ್ನೇ ಯಾರೋ ಸ್ಟೂಡೆಂಟ್ ಯೂನಿಯನ್ ಲೀಡರ್ ಅಂತ ಹೇಳ್ಕೊಂಬರೋರು ಮಾತಾಡೋರು ಇದೇ ಆಗೋದು. ಯಾವಾಗಲೂ ಅಷ್ಟೇನೆ ದೇಶ ಏನು ಕೆಲಸ ಮಾಡುತ್ತೆ ಅವ್ರಿಗೆ ಕಾಣಿಸಲ್ಲ. ಏನು ಟ್ರಂಪ್ ಏನು ಹೇಳ್ತಾನೆ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಬಿಟ್ಟರೆ ನಮ್ಮ DGY ಹೇಳೋದು ಇಂಪಾರ್ಟೆಂಟ್ ಆಗಲ್ಲ. ನಾನು ಇಡೀ ದೇಶದ ವಿದ್ಯಾರ್ಥಿಯಾಗಿ ನಾನು ಕೇಳ್ತೀನಿ. ಚಂದ್ರಶೇಖರ್ ಅವ್ರು ಕೇಳಿದ್ರಲ್ಲಿ ಏನು ಮಹಾನ್ ಬೇಡಿಕೆ ಇತ್ತು? ಏನು ಮಹಾನ್ ಬೇಡಿಕೆ? ನೀಟ್ ಎಕ್ಸಾಮಲ್ಲಿ ಆ ರೀತಿ ಆಗ್ತಿದ್ದಂಗೆ ಇಮ್ಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡು ಅವ್ರನ್ನೆಲ್ಲ ಅರೆಸ್ಟ್ ಮಾಡ್ಕೊಂಡು ಇಮ್ಮಿಡಿಯೇಟ್ ಸೆಕೆಂಡ್ ಎಕ್ಸಾಮ್ ಅನೌನ್ಸ್ ಮಾಡಿದ್ದಾರು. ಎಕ್ಸಾಮ್ ಅಷ್ಟು ಚೆನ್ನಾಗಿ ಕಂಡಕ್ಟ್ ಮಾಡಿದ್ದಾರು. ಇವತ್ತು ಯಾವುದೇ ತಪ್ಪಿದೆ ಎಕ್ಸಾಮ್ ಆಯ್ತಲ್ಲ, ಇವತ್ತು 11 ಲಕ್ಷ ಮಕ್ಕಳಿಗೆ ಮತ್ತೆ ಭವಿಷ್ಯ ಸಿಗ್ತಲ್ಲ ಮಾಡಿದ್ದಾರು. ಮಾಡೋದು ಇಂಪಾರ್ಟೆಂಟಾ, ಹೇಳ್ಕೊಂಡು ಆಚೆ ಕಡೆ ಹೇಳೋದು ಇಂಪಾರ್ಟೆಂಟಾ, ಮಾಡಿ ತೋರಿಸಿದ್ದಾರೆ. ಇವತ್ತು ಯಾವುದೇ ಒಂದು ತೊಂದರೆ ಆಗದಂಗೆ, ಯಾವುದೇ ಒಂದು ಗೊಂದಲ ಆಗದಂಗೆ ಅದ್ಭುತವಾಗಿ ಇವತ್ತು ಎಕ್ಸಾಮ್ ನಡೆದಿದೆ. 11 ಲಕ್ಷ ಮಕ್ಕಳು ಇವತ್ತು ಆಚೆ ಕಡೆಗೆ ಬಂದಿದ್ದಾರೆ, ಎಲ್ಲರೂ ಇದನ್ನು ತಗೊಂಡಿದ್ದಾರೆ. ಇವ್ರು ಹೇಳ್ತಾ ಇದ್ರಲ್ಲ, ಇಲ್ಲಿ ಈಗ ನೋಡಿ ಬಿಜೆಪಿ ಗೌರ್ಮೆಂಟ್ ಅಲ್ಲಿ ವರ್ಷಕ್ಕೆ 1-2 ಆಗ್ತಾ ಇತ್ತು, ಇವ್ರಿಗೆ ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲಿ ವರ್ಷಕ್ಕೆ 5-6 ಆಗ್ತಿದೆ. ದೊಡ್ಡ ಇವುಗಳು ಕಣ್ಗೆ ಕಾಣಿಸ್ತಾ ಇರಲಿಲ್ಲ. ಇವತ್ತು ನಮಗೆ ಬೇಕಾದಾಗ ಮಾತಾಡ್ತೀವಿ, ನಮಗೆ ಬೇಕಾದಾಗ ಸುಮ್ಮನೆ ಇರ್ತೀರಿ. ನೀಟ್ಗೆ ಯಾಕೆ ಮಾತಾಡ್ಲಿಲ್ಲ ಅಂದವರೆಲ್ಲ ಕಾಂಗ್ರೆಸ್ ಮನಸ್ಥಿತಿ. ಸ್ಟೂಡೆಂಟ್ ಲೀಡರ್ ಆಗಿದ್ರೆ ಅವ್ರನ್ನಿಬ್ಬರನ್ನು ಮಾತಾಡ್ಸಿಲ್ಲ ನಾನು. ಎಸ್, ರವಿಕಾಂತ್. ದೇಶದ ಬೆನ್ನೆಲುಬು ಯಾರು ಸರ್? ರೈತ, ವಿದ್ಯಾರ್ಥಿ, ರೈತರು, ವಿಜ್ಞಾನಿಗಳು, ಅಧ್ಯಾಪಕರು, ಶಿಕ್ಷಕರು, ಕಾರ್ಮಿಕರು, ಯುವಕರು, ಸೈನಿಕರು, ರಾಜಕೀಯ ನಾಯಕರು, ಯುವ ಹೋರಾಟಗಾರರು, ಇವರೆಲ್ಲ ಇದ್ರೆ ಮಾತ್ರನೇ ದೇಶ ಅಲ್ವಾ? ಪತ್ರಕರ್ತರು ಸೇರಿ, ಸರ್ ಕ್ಷಮೆ ಇರಲಿ, ಪತ್ರಕರ್ತರು ಸೇರಿ ಕಾಡಿಬೇಡಿ ಕೇಳಂಗ ಆಯ್ತಾ ಹೇಳಿ. ಈಗ ಇವ್ರು ನಮ್ಮ ಗೆಳೆಯರು ಏನು ಮಾಡ್ತಾರೆ, ಜೋರಾಗಿ ಕೂಗಿದ ತಕ್ಷಣ ಸತ್ಯ ಸುಳ್ಳಾಗಲ್ಲ. ಈಗ ಅವ್ರು ಮಾತಾಡಿದ್ರು ಕಾಂಗ್ರೆಸ್ ಪರವಾಗಿ ಮಾತಾಡಿದ್ರು ಅಂತಾರೆ, ಇವ್ರು ಮಾತಾಡಿದ್ರು ಕಾಂಗ್ರೆಸ್ ಪರವಾಗಿ ಮಾತಾಡಿದ್ರು ಅಂತಾರೆ. ನ್ಯಾಯದ ಪರವಾಗಿ ಯಾರಾದ್ರೂ ಮಾತಾಡಿದ್ರೆ ಇಲ್ಲ ರೀ ನೀವು ಕೂತ್ಕೊಳ್ರಿ ಅಂತಾರೆ. ಅದಲ್ಲ ಸರ್. ಈಗ ನೋಡಿ ಸಮಸ್ಯೆ ಇದೆ ರೀ. ನನ್ನ ನಮ್ಮ ಪ್ಯಾನಲಲ್ಲಿ ಒಬ್ಬ ಪತ್ರಕರ್ತರು ಬಂದು ಕೂತ್ಕೊಂಡು ಮರುಪರೀಕ್ಷೆ ಇಷ್ಟು ನೀಟಾಗಿ ಮಾಡಿ ನಡೆಸಿದ್ರಲ್ಲ, ಅದ್ರ ಕ್ರೆಡಿಟ್ ಕೊಡೋದಿಲ್ವಾ ಅಂದರೆ ಕಾಂಗ್ರೆಸ್ ವಕ್ತಾರ ಹೇಳಿದ್ರು, ಬಿಜೆಪಿ ವಕ್ತಾರ ಅಂತ ಕೂತ್ಕೊಳ್ಳಿ ಅಂತಂದ್ರು. ಇದಿರೋದೆ. ಪ್ರಶಾಂತ್ ನಾಥ್ ಏನೋ ಮಾತಾಡಿದ್ದಕ್ಕೆ ನೀವು ಬಿಜೆಪಿ ಪರವಾಗಿ ಮಾತಾಡ್ತೀವಿ ಅಂತಂದ್ರು. ಈಗ ಹಿಂಗೆ ಇರೋದೇ ಅದು. ಎಸ್, ನಿನ್ನೆ ದೆಹಲಿಯ ಜಂತರ್ ಮಂತರಲ್ಲಿ ಹೋರಾಟ ಆಗ್ತಾ ಇತ್ತು. ಅಲ್ಲಿ ನೀಟಾಗಿ ಪ್ರಶ್ನೆ ಮಾಡ್ತಾರೆ ಹುಡುಗರುಗಳು, ನಾವು ಶಾಂತಿಯುತವಾಗಿ ಧರಣಿ ಮಾಡ್ತೀವಿ, ನೀವು ಕುತ್ಕೊಳ್ಳೋಕೆ ಬಿಡಿ ಅಂತ ಕೇಳ್ತಾರೆ. ರಸ್ತೆ ಮೇಲೆ ದಬಾ 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 ಅಂತ ಅವ್ರು ಹೊಡಿತಾರೆ. ಹೊಡೆದಾದ್ಮೇಲೆ ಅವನೊಬ್ಬ ಕೇಳ್ತಾನೆ, ಹುಡುಗ ನಿಮ್ಮದು ಡ್ರೆಸ್ ಇಲ್ಲ, ನೀವು ಪೊಲೀಸ್ ಅನ್ನೋದಕ್ಕೆ ಗ್ಯಾರಂಟಿ ಏನು ಅಂತ ಕೇಳ್ತಾನೆ. ಅದು ಕೊಡಲ್ಲ. ಸೈನಿಕರನ್ನು ಕೇಳ್ತಾರೆ, ನಿಮ್ಮ ಬ್ಯಾಡ್ಜ್ಗಳೆಲ್ಲೋಯ್ತು ಅಂತ, ಅದಕ್ಕೆ ಉತ್ತರ ಇಲ್ಲ. ಯಾರಿಗೂ ಹೊಡೆದ್ರು ಅಂತ ಕೇಳಿದ್ರೆ ಅದಕ್ಕೆ ಯಾರಿಗೂ ಟ್ರಾನ್ಸ್ಪರೆನ್ಸಿ ಇಲ್ಲ. ಹುಡುಗರು ಏನು ಕೇಳಿದ್ದಾರೆ, ಒಂದು ನೀಟ್ ಪರೀಕ್ಷೆನ ಪಾರದರ್ಶಕತೆಯಿಂದ ಮಾಡಿ, ಎರಡನೇದು ನೀವು ಸತ್ತಂಥ ಕುಟುಂಬಗಳಿಗೆ 1 ಕೋಟಿ ಪರಿಹಾರ ಕೊಡಿ, ಮೂರನೇದು ವಾಂಗ್ಚೋ ಹತ್ರ ನೀವು ಮಾತಾಡಿ. ಈ ಪ್ರಶ್ನೆಗಳಲ್ಲಿ ಏನು ತಪ್ಪಿದೆ ಹೇಳಿ? ಅಟ್ಲೀಸ್ಟ್ 1 ತಿಂಗಳು 21 ದಿನ ಅವರು ಅಸ್ವಸ್ಥರಾಗಿ ಕೆಳಗೆ ಬಿದ್ದು ಎದೊಳಕ್ಕೆ ಆಗಿಲ್ಲ, ನಿತ್ರಣ ಆದಂಥ ಪರಿಸ್ಥಿತಿಲಿ ಇವರು ಪೊಲೀಸವ್ರನ್ನ ಕಳಿಸಿ ಬೆಳಗ್ಗೆ 6 ಗಂಟೆಗೆ ಒಂದು ಬೆಡ್ಶೀಟಲ್ಲಿ ಎತ್ಕೊಂಡು ಹೋಗಿ ಅದನ್ನು ಹಾಸ್ಪಿಟ್ಲಲ್ಲಿ ಬಿಸಾಕ್ತಾರೆ. ಅವ್ರೇನು ಹೋರಾಟಗಾರ ಅಲ್ವಾ ಸರ್? ವಿಜ್ಞಾನಿಗಳಲ್ವಾ? ಶಿಕ್ಷಕರಲ್ವಾ? ಅವರಿಂದ ಕೊಡುಗೆ ದೇಶಕ್ಕೆ ಏನೂ ಇಲ್ವಾ? ಲೇ ಲಡಾಖಲ್ಲಿ ಅವ್ರು ಏನು ಮಾಡೇ ಇಲ್ವಾ? ಅಲ್ಲಿ ಬೇರೆ ದೇಶಗಳಲ್ಲಿ ಎಲ್ಲರಿಗೂ ವಿಜ್ಞಾನಿಗಳಿಗೆ ಇದೇ ರೀತಿ ನಡೆಸ್ಕೋತಾರ, ಎಲ್ಲ ಹೋರಾಟಗಾರರಿಗೆ ಇದೇ ರೀತಿ ನಡೆಸ್ಕೋತಾರ. ಇಲ್ಲಿ ಹೋರಾಟ ಮಾಡೋಂಗಿಲ್ಲ, ಸಾಹಿತ್ಯ ಬರೆಯೋಂಗಿಲ್ಲ, ಬಂಡಾಯಕಾರರು ಬಂಡಾಯ ಹೇಳೋಂಗಿಲ್ಲ, ಆಮೇಲೆ ಏನು ಮಾತಾಡೋಂಗಿಲ್ಲ, ಯಾರೇ ಪ್ರಶ್ನೆ ಮಾಡಿದ್ರು ದೇಶ ವಿರೋಧಿ. ಅದಾದ್ಮೇಲೆ ಜೋರಾಗಿ ಮಾತಾಡ್ಬಿಡೋದು. ಯಾರು ಏನು ಮಾಡಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಇಲ್ರಿ. ಏನೇನ್ ಮಾಡಿದಾರೆ ಅಂತ ಲಿಸ್ಟ್ ಹೇಳ್ಬಿಡ್ತೀನಿ ನಾನು ನಿಮಗೆ. ಆಯ್ತಾ? ಅದಾದ್ಮೇಲೆ ಏನೇನ್ ಮಾಡಿದಾರೆ ಅಂತ ಲಿಸ್ಟ್ 152 ಸಲ ಪೇಪರ್ ಲೀಕ್ ಆಗಿದೆ. ನನ್ನ ಹತ್ರ ಅಂಕಿಅಂಶ ಇದೆ. 2014ರಿಂದ 2026ರವರೆಗೂ 152 ಸಲ ಪೇಪರ್ ಲೀಕ್ ಆಗಿದೆ. ಅದರಲ್ಲಿ ಪ್ರಪ್ರಥಮ ಸ್ಥಾನ ದೆಹಲಿಲಿದೆ. 2014ರಿಂದ 2026 38 ಸಲ ಪೇಪರ್ ಲೀಕ್ ಆಗಿದೆ. ಆಯ್ತಾ? UPಲಿ 10 ಸಲ ಲೀಕ್ ಆಗಿದೆ. ಅಸ್ಸಾಮಲ್ಲಿ 8 ಸಲ ಲೀಕ್ ಆಗಿದೆ. ಮಹಾರಾಷ್ಟ್ರದಲ್ಲಿ 11 ಸಲ. ಈ ಕ್ವಶನ್ ಪೇಪರ್ ಲೀಕಿಗೆ ಕೇಂದ್ರ ಸರ್ಕಾರ ಕಾರಣವಾಗಿದ್ದು ಕ್ವಶನ್ ಪೇಪರ್ ಲೀಕ್ಗಳು, ರಾಜ್ಯ ಸರ್ಕಾರ ಕಾರಣವಾಗಿದ್ದು ಕ್ವಶನ್ ಪೇಪರ್ ಲೀಕ್ಗಳು ಅಂತ ಬೈಫರ್ಕೇಟ್. ಎರಡು ಸೆಕ್ರೆಟರಿ ರಾಜ್ಯ ಸರ್ಕಾರ. ನಾವು ಯಾವುದೇ ಒಂದು ಸರ್ಕಾರದ ಪರವಾಗಿ ಮಾತಾಡ್ತಾ ಇಲ್ಲ. ನಾವು ಅದರ ಜೊತೆಗೆ ಈ ಹಿಂದಿನ ಸರ್ಕಾರ ಇದ್ದ ಕ್ವಶನ್ ಪೇಪರ್ಗಳು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಲೀಕ್ ಆಗ್ತಿರ್ಲಿಲ್ವಾ? ಲೀಕ್ ಆದ್ರೂ ಪ್ರತಿಭಟನೆಗಳಾಗ್ತಿರ್ಲಿಲ್ವಾ? ಇಲ್ಲಿ ಅಥವಾ ಲೀಕೆ ಆಗ್ತಿರ್ಲಿಲ್ಲ ಅನ್ನೋ ಪರಿಸ್ಥಿತಿ ಹೆಂಗ್ ನೋಡ್ತೀರಿ? ಎರಡು ವ್ಯವಸ್ಥೆಯಲ್ಲಿ 2 ತರ ಇದೆ. ಒಂದು ವ್ಯವಸ್ಥೆ, ಒಂದು ಅವ್ಯವಸ್ಥೆ. ಎಲ್ಲ ಸರ್ಕಾರದಲ್ಲೂ ವ್ಯವಸ್ಥೆ ಆಗುತ್ತೆ, ಎಲ್ಲ ಸರ್ಕಾರದಲ್ಲೂ ಅವ್ಯವಸ್ಥೆನೂ ಆಗಿದೆ. ಎಲ್ಲ ಸರ್ಕಾರದಲ್ಲೂ ವಿರುದ್ಧ ಇದೆ, ಪರಾನೂ ಇದೆ, ಎಲ್ಲ ಸರ್ಕಾರದಲ್ಲೂ ಹೋರಾಟ ಇದೆ, ಕಿರ್ಚಾಟನೂ ಇದೆ. ಆದರೆ ಇಲ್ಲಿ ಏನಾಗಿದೆ, ಪದೇ ಮಿಸ್ಟೇಕ್ಗಳಾಗಿದೆ. ತಿದ್ಕೊಳ್ಳಿ ಅಂತ ಹೇಳಿದ್ರೆ ಆಯಿತು, ತಿದ್ಕೋತೀವಿ ಅಂತ ಹೇಳಿದ್ರು.
ಸೇನೆನ ಕರ್ಕೊಂಬಂದ್ಬಿಟ್ಟು ಎಕ್ಸಾಮ್ ಮಾಡಿದ್ರು. ಆ ಹುಡುಗರು ಅವ್ನ ಮೆಂಟಾಲಿಟಿ ಹೆಂಗಿರುತ್ತೆ ಅಂದರೆ, ಓದೋನ್ ಮೆಂಟಾಲಿಟಿ, ಸ್ನಾತಕೋತ್ತರ ಸಂಶೋಧನಾ ವಿದ್ಯಾರ್ಥಿಯ ಪರವಾಗಿ ಮಾತಾಡ್ತಾ ಇದ್ದೀನಿ. ಆ ಹುಡುಗರ ಮೆಂಟಾಲಿಟಿ ಹೆಂಗಿರುತ್ತೆ ಅಂದರೆ, OMR ಶೀಟ್ ಕೈ ಕೊಟ್ಟ ತಕ್ಷಣ ಆ ಕ್ವಶನ್ಗಳು ಹೆಂಗಿರುತ್ತೆ ಅಂದರೆ, ABCD ಆಪ್ಷನ್ ಇರುತ್ತೆ. ನಾನು A ಟಿಕ್ ಮಾಡಬೇಕಾ, B ಟಿಕ್ ಮಾಡಬೇಕಾ, C ಟಿಕ್ ಮಾಡಬೇಕಾ ಅನ್ನೋ ಟೆನ್ಷನಲ್ಲಿ ಅವ್ನು ಇರ್ತಾನೆ. ಅದರಲ್ಲಿ ನೀವು A ಟಿಕ್ ಮಾಡಿದ್ರೆ ತಪ್ಪಾಗುತ್ತೆ, D ಟಿಕ್ ಮಾಡಿದ್ರೆ ತಪ್ಪಾಗುತ್ತೆ, ಒಂದೊಂದ್ಸತಿ C ಸರಿ ಇರುತ್ತೆ. ನಾವು ಓದಿರ್ಬೇಕಾದ್ರೆ ಅದು C ಸರಿ ಇದೆ ಅಂತ ಓದಿರಲ್ಲ, ನಾವು ಕಂಟೆಂಟ್ ಮಾತ್ರ ಓದಿರ್ತೀವಿ. ದಯವಿಟ್ಟು ಸೇನೆನ ಕರ್ಕೊಂಬಂದಿದ್ದನ್ನು ಪ್ರಶ್ನೆ ಮಾಡಕ್ಕೆ ಹೋಗಬೇಡಿ. ಎಕ್ಸಾಮ್ಗಳು ಸ್ಟ್ರಿಕ್ಟ್ ಆಗಿ ನಡೀತಿದ್ದಾವೆ, ಈ ಸಲ ಮಿಸ್ಟೇಕಿಗೆ ಅವಕಾಶ ಇಲ್ಲ ಅನ್ನೋ ಸಂದೇಶ ಕೊಡಬೇಕು ಕಾಲೇಜ್ಗಳಿಗೆ. ಅಲ್ಲ ದಯವಿಟ್ಟು ಕಾಲೇಜ್ಗಳಿಗೆ ನಾನು ಅಣ್ಣಾಮಲೈ ಅವರು ಮಾತಾಡಿದ್ದು ನೋಡಿದೆ. ನೋಡಿ ಸರ್, ಇವಾಗ ಕಾಲೇಜ್ ಒಳಗಡೆ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಅಂತ. ಕಾಲೇಜ್ ಒಳಗಡೆ ಬಂದ ತಕ್ಷಣ ಗನ್ ಹಿಡ್ಕೊಂಡು ಹಿಂಗೆ ನಿಂತಿರೋರ್ನ ನೋಡಿದ್ರೆ ಹುಡುಗರ ಮನಸ್ಥಿತಿ ಏನಾಗುತ್ತೆ ಹೇಳಿ? ಏನಾಗುತ್ತೆ ಹೇಳಿ? ಹುಡುಗರ ಮನಸ್ಥಿತಿ ಗಾಬರಿ ಆಗಲ್ವಾ? ಭಯ ಆಗಲ್ವಾ? ಅಯ್ಯೋ ನಾವು ಎಕ್ಸಾಮ್ ಬರೀತಾರೆ. ಇಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ಹೋದ ಮಂಗಳಸೂತ್ರ ತೆಗೆದಿಟ್ಟು ಹೋಗು, ಜನವಾರ ತೆಗೆದಿಟ್ಟು ಹೋಗು, ಎಲ್ಲವೂ ಆಗುತ್ತೆ. ಎಲ್ಲ ತಪ್ಪೇ ಸರ್, ಯಾವುದು ಸರಿ ಅಂತ ಹೇಳ್ತಿಲ್ಲ. ಹುಡುಗರಿಗೆ ಮನಸ್ಥಿತಿ, ಮನಃಶಾಂತಿ ಕೊಡಬೇಕು ಎಕ್ಸಾಮ್ ಬರೀಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.